ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ನವರಾತ್ರಿ ಹಬ್ಬದ 2ನೇ ದಿನದ ಶುಭಾಶಯಗಳು. ನವರಾತ್ರಿಯ 2ನೇ ದಿನ ಇವತ್ತು ದೇವಿ ಬ್ರಹ್ಮಚಾರಿಣಿ ಎನ್ನುವ ಹೆಸರಿನಲ್ಲಿ ಒಂದು ನಮಗೆ ದರ್ಶನ ಕೊಡ್ತಾ ಹೋಡ್ರಿ. ಬ್ರಹ್ಮಚಾರಿಣಿ ಹೆಸರೇ ಹೇಳುವಂತೆ ಆ ದೇವಿಗೆ ಇನ್ನೂ ವಿವಾಹವಾಗಿರುವುದಿಲ್ಲ. ಕಟ್ಟ ಬ್ರಹ್ಮಚಾರಿಯಾಗಿ ಕಠಿಣವಾದ ತಪಸ್ಸನ್ನು ಗೈದು ಶಿವನನ್ನು ಒರೆಸುವಂಥ ಕತೆ ಈ ದೇವಿಯ ಒಂದು ಅವತಾರ ಅಂತಲೇ ಹೇಳ್ಬೋದು ನೋಡ್ರಿ. ತಾರಕಾಸುರ ಎನ್ನುವ ಒಬ್ಬ ರಾಕ್ಷಸನನ್ನು ವಧಿಸುವಕ್ಕೋಸ್ಕರನೇ ಆ ದೇವಿ ಅಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾ ನೋಡ್ರಿ. ಆ ತಾರಕಾಸುರ ಏನಂದ್ರಿ, ಬ್ರಹ್ಮನಿಂದ ಯಾವುದೇ ದೇವಾನುದೇವತೆಗಳಿಂದ ನನಗೆ ಅಪಾಯ ಬರಬಾರ್ದು, ಸಾವಿಗೀಡಾಗಬಾರ್ದು, ಅಂದರೆ ಗಂಡು ದೇವರುಗಳಿಂದ ಸಾವಿಗೀಡಾಗಬಾರ್ದು ಅಂತ ವರ ಪಡೆದಿರ್ತಾನ್ರಿ ತಾರಕಾಸುರ. ಎಲ್ಲ ದೇವರಿಗೆ ಭಾಳ ಕಿರಿಕಿರಿ ಅನ್ಸುತ್ತೆ ಅದು. ಇದು ಕೇವಲ ಒಬ್ಬ ಬ್ರಹ್ಮಚಾರಿಣಿಯಿಂದ ಮಾತ್ರ ಸಾಧ್ಯ ಅಂತ ಎಲ್ಲರೂ ಪಾರ್ವತಿ ದೇವಿ ಹತ್ರ ಬರ್ತಾರೆ ನೋಡ್ರಿ. ಒಂದು ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸಿದ ಒಂದು ಬ್ರಹ್ಮಚಾರಿಣಿ ಅವತಾರದಲ್ಲಿ ಪಾರ್ವತಿ ದೇವಿ ಏನ್ ಮಾಡ್ತಾಳಂದ್ರಿ, ಅತಿ ಕಠಿಣ ತಪಸ್ಸನ್ನು ಶಿವನನ್ನು ಕುರಿತು ಮಾಡಿ, ಶಿವ ಇಷ್ಟು ಗಂಭೀರವಾಗಿ ತಪಸ್ಸನ್ನು ಆಚರಣೆ ಮಾಡ್ತಿರ್ತಾನಲ್ರಿ, ಯಾರೇ ಬಂದ್ರು ಅದು ಕಣ್ಣು ತೆಗೆದು ನೋಡ್ಲಾರ್ದಷ್ಟು ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರ. ಆದ್ರೆ ಶಿವನನ್ನು ವರಿಸ್ಬೇಕು ಅನ್ನುವ ಒಂದು ಅಪೇಕ್ಷೆಯಿಂದ ಒಂದು ಬ್ರಹ್ಮಚಾರಿಣಿ ದೇವಿನೂ ಸಹ ಶಿವ ತನಗೆ ಒಲಿಬೇಕು ಅನ್ನೋದು ದೃಷ್ಟಿಯಿಂದ ಅಷ್ಟೇ ಕಠಿಣ ತಪಸ್ಸನ್ನು ಆಚರಿಸ್ತಾಳ್ರಿ. ಆ ತಪಸ್ಸು ಎಷ್ಟು ಕಠಿಣವಾಗಿತ್ತು ಅಂತಂದ್ರೆ ಸುಮಾರು ವರ್ಷಗಳ ಕಾಲ ದೇವಿ ಊಟನೇ ಮಾಡಲ್ಲ ನೋಡ್ರಿ, ಅಷ್ಟು ಕಠಿಣ ತಪಸ್ಸು ರೀ. ಶಿವನಿಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ಕಾಡಿನಲ್ಲಿ ಬೆಳೀತಕ್ಕಂತಹ ಬಿಲ್ವಪತ್ರಿಗಳನ್ನು ಸೇವನೆ ಮಾಡಿ, ಕೆಲವೊಂದು ಹೂವಿನ ಪದಾರ್ಥಗಳನ್ನು, ಕೆಲವೊಂದು ಸಿಗ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತಿಂದು ಆ ಒಂದು ಕಠಿಣ ತಪಸ್ಸನ್ನು ಆಚರಣೆ ಮಾಡಿ ಶಿವನು ಕಣ್ಣು ತೆಗೆದು ಆ ದೇವಿಯನ್ನು ಒರೆಸಿ ಒಂದು ಬ್ರಹ್ಮಚಾರಿಣಿ ಅವತಾರದಲ್ಲಿ ಇರ್ತಕ್ಕಂಥ ದೇವಿ ಆ ಒಂದು ತಾರಕಾಸುರನನ್ನು ವಧೆ ಮಾಡುವಂತ ಕತೆ ನೋಡ್ರಿ. ಇದು ಆ ದೇವಿಯ ಅವತಾರ ಯಾವ ತರ ಇರುತ್ತಂದ್ರೆ, ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಧರಿಸಿ, ಕೈಯಲ್ಲಿ ಕಮಂಡಲವನ್ನು ಹಿಡಿದು, ಒಂದು ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಿ ಕಠಿಣ ತಪಸ್ಸನ್ನು ಆಚರಿಸ್ತಕ್ಕಂತಹ ಒಂದು ಬ್ರಹ್ಮಚಾರಿಯ ಒಂದು ವೇಷದಲ್ಲಿ ದೇವಿ ಇವತ್ತಿನ ದಿನ ಪೂಜಿಸಲ್ಪಡ್ತಾಳೆ ನೋಡ್ರಿ. ಇದಾಗಿತ್ತು ಬ್ರಹ್ಮಚಾರಿಣಿ ದೇವಿಯ ಒಂದು ಸಣ್ಣ ಕತೆ ನೋಡಿ ವೀಕ್ಷಕರೇ. ಬ್ರಹ್ಮಚಾರಿಣಿ ದೇವಿಯ ಕಠಿಣ ತಪಸ್ಸು ಮತ್ತು ಆಚರಣೆಯಿಂದ ನಮ್ಗೆ ಏನು ಸಂದೇಶ ಕೊಡ್ತಾಳಂದ್ರಿ, ಕಠಿಣ ಶ್ರಮ ಮತ್ತು ತಾಳ್ಮೆ ಹೊಂದಿದ್ರ ಜೀವನದಾಗ ನಾವು ಏನಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಈ ದೇವಿಯ ಸಂದೇಶ ಆಗಿರುತ್ತೆ ನೋಡ್ರಿ. ಇದರಿಂದ ಕಠಿಣ ಪರಿಶ್ರಮ, ತಾಳ್ಮೆ, ಆಮೇಲೆ ಪ್ರತಿಯೊಂದಕ್ಕೂ ನಾವು ನಿಷ್ಠೆಯಿಂದ ಒಂದೇ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಯಾವುದೇ ಕೆಲಸದಲ್ಲಿ ನಾವು ಗೆಲುವು ಕಾಣ್ಬೋದು ಅನ್ನೋದು ಈ ದೇವಿಯ ಸಂದೇಶ ನೋಡಿ ವೀಕ್ಷಕರೇ. ಇದೇ ತರ ಇನ್ನು ಉಳಿದಂತಹ ಎಲ್ಲ ದೇವಿಯ ಅವತಾರ ಮತ್ತು ಪೂರ್ವಕತೆಯನ್ನು ಹೇಳ್ತಾ ಬರ್ತೀನಿ. ಇವತ್ತೂ ಸಹ ಅಷ್ಟೇ ವೀಕ್ಷಕರೇ, ನಾವು ನೈವೇದ್ಯಕ್ಕೆ ಹೋಳಿಗೆ, ಅನ್ನ, ಸಾರು, ಪಲ್ಯ, ಆಮೇಲೆ ಹಪ್ಪಳ ಮಾಡಿದ್ವಿ. ಇದು ಆಗಿತ್ತು ಇವತ್ತಿನ ನಮ್ಮ ದೇವಿಯ ಅಲಂಕಾರ ಪೂಜೆ. ಇದೇ ತರ ಮುಂಬರುವ ದಿನಗಳಲ್ಲಿನೂ ಸಹ ವಿಡಿಯೋ ಹಾಕ್ತೀನಿ ನೋಡಿ. ತಾವು ಸಹ ದೇವಿಯ ಕೃಪೆಗೆ ಪಾತ್ರರಾಗಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಒಳಗೊಳಿಸ್ತೀನಿ ನೋಡಿ ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.